ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸ್ಗೆ ತಮಗೆಲ್ಲರೂ ಸ್ವಾಗತ. ಆತ್ಮ ವಿದ್ಯಾರ್ಥಿಗಳು, ನಾವು ಇವತ್ತಿನ ದಿವಸ 2022ರಲ್ಲಿ ನಡೆದಿರ್ತಕ್ಕಂಥ ಒಂದು ಆದರ್ಶ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸೋಣ. ಅದಕ್ಕಿಂತ ಮುಂಚೆ ನಾನು ಪರಿಶ್ರಮ ಕೋಚಿಂಗ್ ಸೆಂಟರ್ ವತಿಯಿಂದ ಒಂದು ಆ್ಯಪ್ ಅನ್ನ ಲಾಂಚ್ ಮಾಡ್ತಾ ಇದ್ದೀವಿ. ಪ್ರೀ ರಿಜಿಸ್ಟ್ರೇಷನ್ ಅನ್ನ ಮಾರ್ಚ್ 20ರವರೆಗೆ ನಾವು ವಿಸ್ತರಿಸಲಾಗಿದೆ. ಇನ್ನು ಯಾರಾದ್ರೂ ವಿದ್ಯಾರ್ಥಿಗಳು ಮಾಡ್ಕೊಳ್ಳುವಂತ ವಿದ್ಯಾರ್ಥಿಗಳಿದ್ರೆ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬಹುದು. ಜಸ್ಟ್ ಪ್ರೀ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ತಮಗೆಲ್ಲ ಏನಪ್ಪಾ ಅಂತಂದ್ರೆ ನೋಡ್ರಿ, ಬುಕ್ಸ್ ಅವೈಲೇಬಲ್ ಇರ್ತದ, ರೆಕಾರ್ಡಿಂಗ್ ಕ್ಲಾಸಸ್ ಇರ್ತದ, ಫ್ರೀ ಮಾಕ್ ಟೆಸ್ಟ್ ಇರ್ತದ, ಪರ್ಸನಲ್ ಗೈಡೆನ್ಸ್ ಇರ್ತದ, ಅದರ ಜೊತೆಗೆ ಫ್ರೀ ಸ್ಟಡಿ ಮೆಟೀರಿಯಲ್ ಇರ್ತದ, ಲೈವ್ ಕ್ಲಾಸಸ್ ಇರ್ತಾವ, ಮತ್ತೆ ರೆಕಾರ್ಡೆಡ್ ಕ್ಯೂಸಸ್ ಸಹ ನಾವು ನೀಡ್ತಾ ಇದ್ದೀವಿ. ಈ ಆಪ್ ಅನ್ನ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಜಸ್ಟ್ ನಮ್ಮ ಒಂದು ಈ ಇನ್ಸ್ಟಿಟ್ಯೂಟ್ ನಂಬರ್ಗೆ ಹಾಯ್ ಅಂತ ಹೇಳಿ ಮೆಸೇಜ್ ಅನ್ನ ಕಳಿಸಿದ್ರೆ ನಾವು ನಿಮ್ಮ ಒಂದು ಹೆಸರನ್ನ ನೋಂದಾಯಿಸ್ಕೋತೀವಿ. ಹಾಗಾದ್ರೆ ಇವತ್ತಿನ ದಿವಸ ನಾವು ಏನ್ ಮಾಡೋಣಪ್ಪ ಅಂತಂದ್ರೆ, ಇನ್ನೊಂದು ವಿಶೇಷ 5 ಮತ್ತು 4ನೇ ತರಗತಿ ವಿದ್ಯಾರ್ಥಿಗಳಿಗೆ, ಹಾಗೆ ಅದರ ಜೊತೆಗೆ 6 ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರಿಶ್ರಮ ಟ್ಯಾಲೆಂಟ್ ರಾಜ್ಯ ಮಟ್ಟದ ಒಂದು ಪರೀಕ್ಷೆಯನ್ನ ಹಮ್ಮಿಕೊಂಡಿದ್ದೇವೆ. ಯಾವಾಗಪ್ಪ ಅಂತಂದ್ರೆ ಇಲ್ಲಿ ದಿನಾಂಕವನ್ನ ಕೊಟ್ಟಿದ್ದೀವಿ. ಯಾವಾರ ಅಂತಂದ್ರೆ 16/3/2025 ರವಿವಾರ. ಹಾಗೆ ನೀವು ಪರೀಕ್ಷೆಯನ್ನ ಬರಿಬೇಕಾದ್ರೆ ಈ ಕೆಳಗೆ ಕೊಟ್ಟಿರ್ತಕ್ಕಂತ ನಂಬರ್ಗೆ ನೀವು ಹಾಯ್ ಅಂತೇಳಿ ಮೆಸೇಜ್ ಕಳಿಸಬಹುದು, ಅಥವಾ ನಿಮ್ಮ ಹೆಸರನ್ನ ಆ ಒಂದು ನಂಬರ್ ಮುಖಾಂತರ ನೀವು ನೋಂದಾಯಿಸಬಹುದು. ಹಾಗೆ ಈ ಒಂದು ಪರೀಕ್ಷೆ ಬರೆಯುವುದರಿಂದ ಏನ್ ಮಾಡೋದಪ್ಪ ಅಂತಂದ್ರೆ ನಿಮಗೆ ಪ್ರೈಸ್ ಅನ್ನ, ಬಹುಮಾನವನ್ನ ಗೆಲ್ಲಲಿಕ್ಕೆ ಇದೊಂದು ಸುವರ್ಣ ಅವಕಾಶ. ಯಾವ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಇರ್ತಾವ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಾವು ಹೇಗೆ ಎದುರಿಸಬೇಕಂತಕ್ಕಂತ ಒಂದು ನಾಲೆಜ್ ಸಹ ಏನಾಗ್ತದ ನಿಮ್ಗೆ ಸಿಗ್ತದ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ದಿವಸ 2022ರ ಒಂದು ಆದರ್ಶ ಪ್ರಶ್ನೆ ಪತ್ರಿಕೆಯ ಮೊದಲ ಪ್ರಶ್ನೆಯನ್ನ ನೋಡೋಣ. ಹಾಗಿದ್ರೆ ನೋಡಿ, ಇಲ್ಲಿ ಮೊದಲ ಪ್ರಶ್ನೆ, ರಾಷ್ಟ್ರೀಯ ಅರಣ್ಯ ನೀತಿಯನ್ನ ಪರಿಷ್ಕರಿಸಿದ ವರ್ಷ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಇದು ಮೊರಾರ್ಜಿಯಲ್ಲಿ ಹಲವಾರು ಬಾರಿ ಏನಾಗಿದೆ, ರಿಪೀಟ್ ಆಗಿದೆ. ಇಲ್ಲಿ ಆಯ್ಕೆ ಒಳಗ 1978, 1979, 1988 ಮತ್ತು 1989 ಅಂತೇಳಿ ಕೊಟ್ಟಿದ್ದಾರೆ. ಹಾಗಾದ್ರೆ ನಮ್ಮ ಆಯ್ಕೆ ಯಾವ್ದಪ್ಪ ಅಂತಂದ್ರೆ 1988 ಏನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಅರಣ್ಯ ನೀತಿಯ ಒಂದು ಪರಿಷ್ಕರಿಸಿದ ವರ್ಷ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡಿ, ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ನ ಪ್ರಮಾಣ ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಹೌದಾ? ಹಾಗಾದ್ರೆ ಕಾರ್ಬನ್ ಡೈಆಕ್ಸೈಡ್ ಎಷ್ಟೈತಿ ನಮ್ಮ ವಾತಾವರಣದೊಳಗೆ ಅಂತೇಳಿ ಹಲವಾರು ಬಾರಿ ಪ್ರಶ್ನೆ ಏನಾಗಿದೆ, ರಿಪೀಟ್ ಆಗಿದೆ. ಹಾಗಾದ್ರೆ ನೋಡೋಣ, ಇಲ್ಲಿ 96% ಏನದ ಅಂತರ ಜಡ ಅನಿಲ ಅದ. ಹೌದಾ? ಏನ್ರಿ ಇದು? ಜಡ ಅನಿಲ. ಹಾಗಾದ್ರ 0.04 ಏನದಪ್ಪ ಅಂತಂದ್ರೆ ಕಾರ್ಬನ್ ಅದ. ಏನದರಿ? ಕಾರ್ಬನ್. ಹಾಗಾದ್ರೆ ಈ ಒಂದು ನಮ್ಮ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಎಷ್ಟದರಿ ವಾತಾವರಣದೊಳಗ ಅಂತಂದ್ರೆ 0.04 ಅಂತಿದೆ. ಹಾಗಾದ್ರೆ 78% ಏನು ಸಾರಜನಕ ಅಥವಾ ನೈಟ್ರೋಜನ್ ಅಂತ ಕರಿತೀವಿ. ಏನದರಿ ಇಲ್ಲಿ? ನೈಟ್ರೋಜನ್. ಎಷ್ಟು ಪರ್ಸೆಂಟೇಜ್ ಅದ ವಾತಾವರಣದಾಗ? ಹೈಯೆಸ್ಟ್ 78% ಅದ. ಹಾಗಾದ್ರೆ 21% ಏನದ ನಮ್ಮ ಆಯ್ಕೆ ಒಳಗ ಅಂತಂದ್ರ ಆಕ್ಸಿಜನ್ ಅದ. ಏನದರಿ? ಆಕ್ಸಿಜನ್ ಅಂತಂದ್ರೇನು? ನಾವು ಉಸಿರಾಡಲು ಏನು ತೆಗೆದುಕೊಳ್ತೀವಲ್ಲ, ಆಕ್ಸಿಜನ್ ಪ್ರಮಾಣ ವಾತಾವರಣದೊಳಗೆ ಎಷ್ಟು ಪರ್ಸೆಂಟೇಜ್ ಇದೆ ಅಂತಂದ್ರ 21% ಇದೆ. ಇಲ್ಲಿ ಏನಾಗಿದಪ್ಪ ಅಂತಂದ್ರೆ ಈ ಪ್ರಶ್ನೆಗಳು ಹಲವಾರು ಬಾರಿ ಏನಾಗಿದೆ, ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿದೆ. ಮುಂದಿನ ನಿಮ್ಮ ಆದರ್ಶದಲ್ಲಿ ಬರುವ ಸಂಭವನೀಯತೆ ಸಹ ಇದೆ. ಅದಕ್ಕೋಸ್ಕರ ತಾವೆಲ್ಲರೂ ಇದನ್ನ ಸರಿಯಾಗಿ ನೋಡ್ಕೊಳ್ಳಿ. ಹಾಗಿದ್ರೆ ಇಲ್ಲಿ ನೋಡ್ರಿ, ನೀಡಿರುವ ಚಿತ್ರವು ದ್ರವ್ಯದ ಈ ಸ್ಥಿತಿಗೆ ಉದಾಹರಣೆಯಾಗಿದೆ. ಇಲ್ಲಿ ಒಂದು ಚಿತ್ರವನ್ನ ಕೊಟ್ಟಾರ. ಈ ಚಿತ್ರ ದ್ರವ್ಯದ ಯಾವ ಸ್ಥಿತಿಗೆ ಉದಾಹರಣೆ ಆಗಿದೆ ಅಂತ ಹೇಳಿ ಏನ್ ಮಾಡ್ಯಾರ, ನಿಮ್ಗೆ ಪ್ರಶ್ನೆಯನ್ನ ಕೇಳಿದಾಗ ಇಲ್ಲಿ ನೋಡ್ರಿ, ಪ್ಲಾಸ್ಮಾ ದ್ರವ್ಯದ ಇದು 4ನೇ ಸ್ಥಿತಿ. ಹಾಗಾದ್ರೆ ಘನ, ದ್ರವ, ಅನಿಲ ಈ ಮೂರರಲ್ಲಿ ಏನಾಗಿದೆ, ಈ ಚಿತ್ರ ಏನಾಗಿದೆ ನಮ್ಗ ನಾವು ಕಂಡುಹಿಡಿಬೇಕು ಯಾವ ಒಂದು ಸ್ಥಿತಿಗೆ ಈ ಚಿತ್ರ ಉದಾಹರಣೆ ಆಗಿದೆ ಅಂತ ಹೇಳಿ ಕೇಳಿದಾಗ. ನೋಡ್ರಿ, ಘನಗಳು ಏನಾಗಿರ್ತಾವ ಅಂತಂದ್ರೆ ಇಲ್ಲಿ ಏನಾಗಿರ್ತಾವ, ಒತ್ತೊತ್ತಾಗಿರ್ತಾವ. ಹೌದಾ? ಏನಾಗಿದ್ದಾವೆ? ತುಂಬಾ ಒತ್ತೊತ್ತಾಗಿ. ಇಲ್ಲಿ ಏನೂ ಆಗಿಲ್ಲ, ಸ್ಪೇಸ್ ಇರಂಗಿಲ್ಲ, ಜಾಗ ಇರಂಗಿಲ್ಲ, ಅಷ್ಟು ಒತ್ತೊತ್ತಾಗಿದ್ದಕ್ಕೆ ನಾವೇನಂತೀವಿ ಘನ ಅಂತಂದ್ರೆ ಗಟ್ಟಿ ವಸ್ತು. ಉದಾಹರಣೆ ಕಲ್ಲು, ಹೌದಾ, ಕಟ್ಟಿಗೆ, ಇವೆಲ್ಲ ಗಟ್ಟಿ ವಸ್ತು ಇದಾವಲ್ಲ, ಅಲ್ಲಿ ಏನಾಗಿರ್ತಾವಪ್ಪ ಅಂತಂದ್ರೆ ಅಣುಗಳು ಒತ್ತೊತ್ತಾಗಿರ್ತಾವ. ನೆಕ್ಸ್ಟ್ ನೋಡ್ರಿ, ದ್ರವ ವಸ್ತುವಿಗೆ ಈ ಚಿತ್ರ ಉದಾಹರಣೆ ಗೊತ್ತಿರ್ಲಿ. ನಮ್ಮ ಆಯ್ಕೆಗೆ ಆನ್ಸರ್ ಏನಪ್ಪಾ ಅಂತಂದ್ರೆ ದ್ರವ. ಯಾಕಂತಂದ್ರೆ ಇಲ್ಲಿ ಅಣುಗಳು ಏನಾಗ್ಯಾವಪ್ಪ ಅಂತಂದ್ರೆ ಸ್ವಲ್ಪ ಬಿಡಿ ಬಿಡಿ ಆಗಿದಾವ. ಏನಾಗ್ಯಾವ್ರಿ? ಸ್ವಲ್ಪ ಬಿಡಿ ಬಿಡಿ ಆಗಿದ್ದಾವ. ಅದಕ್ಕ ಆಮೇಲೆ ಅನಿಲ ಅಂತಂದ್ರ ತುಂಬಾ ವಿರಳವಾಗಿರ್ತಾವ ಅನಿಲದೊಳಗ. ಹೌದಾ? ಹಿಂದಿನ ವಿಡಿಯೋದಲ್ಲಿ ನೋಡಿ ತೋರ್ಸಿನ ನಿಮ್ಗೆ E3. ಹೌದಾ? ಸಾರಿ, ಈ ತರ ಏನಪ್ಪಾ ಅಂತಂದ್ರೆ ಬಿಡಿ ಬಿಡಿಯಾಗಿ ತುಂಬಾ ವಿರಳವಾಗಿದ್ದು ಅಂದ್ರೆ ನಾವೇನಂತ ಕರಿತೀವಿ? ಅನಿಲ ಅಂತ ಕರಿತೀವಿ. ಸ್ವಲ್ಪ ವಿರಳವಾಗಿದ್ರೆ ನಾವೇನಂತ ಕರಿತೀವಿ? ಈ ತರ ದ್ರವ ಅಂತ ಹೇಳಿ ಕರಿತೀವಿ. ತುಂಬಾ ಒತ್ತೊತ್ತಾಗಿದ್ದು ಅಂತಂದ್ರೆ ಏನ್ ಕರಿತೀವಿ? ನಾವು ಘನ ಅಂತ ಹೇಳಿ ಕರಿತೀವಿ. ಈ ಪ್ರಶ್ನೆ ಏನಾಗಿದೆ ಅಂದ್ರೆ ಹಲವಾರು ಬಾರಿ ರಿಪೀಟ್ ಆಗಿದೆ. ಇದು ಬರುವ ಸಂಭವನೀಯತೆ ಇದೆ ವಿದ್ಯಾರ್ಥಿಗಳೇ, ಇನ್ನೂ ಸ್ವಲ್ಪ ಸರಿಯಾಗಿ ನೋಡ್ಕೋರಿ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಹೃದಯ ಬಡಿತ ಪರೀಕ್ಷಿಸಲು ಉಪಯೋಗಿಸುವ ಉಪಕರಣ ಯಾವ್ದಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ ಇಲ್ಲಿ. ಹೌದಾ? ಇಲ್ಲಿದೆ ನೋಡ್ರಿ,
ನೀವು ಹಾಸ್ಪಿಟಲ್ಗೆ ಹೋದಾಗ ನಿಮ್ಮ ಹೃದಯ ಬಡಿತವನ್ನ ಪರೀಕ್ಷೆ ಮಾಡ್ತಾ, ನೀವು ಆರೋಗ್ಯವನ್ನು ತಪ್ಪಿದಾಗ ನಿಮ್ಮ ಹೃದಯ ಬಡಿತವನ್ನ ಪರೀಕ್ಷೆ ಮಾಡ್ತಕ್ಕಂಥ ನೀವು ನೋಡಿದ್ರೆ ಗೊತ್ತಾಗ್ತದೆ. ಹೌದಾ? ಹಾಗೇನ ಏನಪ್ಪಾ ಅಂದ್ರೆ ಶೆತಸ್ಕೋಪ್ ಅಂದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಾಗಂಗಿಲ್ಲ. ಹೌದಾ? ಈ ಚಿತ್ರದ ಮುಖಾಂತರ ನೋಡ್ಬಿಟ್ರಂದ್ರ ನೀವು ಹಾಸ್ಪಿಟಲ್ ಹೋದಾಗ ಏನ್ ಮಾಡ್ತಾರಂದ್ರ ಈ ಹೃದಯ ಬಡಿತವನ್ನ ಶೆತಸ್ಕೋಪ್ ಏನ್ ಮಾಡ್ತಾರ, ಅಳಿತಾರ. ಅದಕ್ಕ ಹಂಗಾರ ಸೂಕ್ಷ್ಮ ದರ್ಶಕ, ಸೂಕ್ಷ್ಮಾಣು ಜೀವಿಗಳನ್ನ ನೋಡಿದ್ರೆ ನಾವೇಂತೀವಿ ಸೂಕ್ಷ್ಮ ದರ್ಶಕ ಅಂತ ಕರಿತೀವಿ. ಅನಿಮೋಮೀಟರ್ ಅಂತಂದ್ರೆ ಏನು? ಗಾಳಿಯ ವೇಗ. ಹೌದಾ? ಗಾಳಿಯ ವೇಗವನ್ನು ಅಳೆಯಲು ನಾವೇನ್ ಮಾಡ್ತೀವಿ? ಅನಿಮೋಮೀಟರ್ ಉಪಯೋಗ ಮಾಡ್ತೀವಿ. ಹೈಡ್ರೋಮೀಟರ್, ಲ್ಯಾಕ್ಟೋಮೀಟರ್, ಹಾಲಿನ ಸಾಂದ್ರತೆಯನ್ನು ಅಳೆಯಕ್ ನಾವೇನ್ ಮಾಡ್ತೀವಿ? ಉಪಯೋಗವನ್ನ ಮಾಡ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಇಂಥವು ಕೆಲವೊಂದಿಷ್ಟು ಸೈನ್ಸ್ ಕ್ವಶನ್ಸ್ ಗಳು ಬರ್ತಿರ್ತಾವ, ತಾವೆಲ್ಲರೂ ಸ್ವಲ್ಪ ಗಮನ ಹರಿಸಿ. ಹಾಗೆ ಸಸ್ಯಗಳು ದ್ಯುತಿ ಸಂಶ್ಲೇಷಣೆಗೆ ಅಗತ್ಯವಾದ ಅನಿಲ ಯಾವ್ದಂತೇಳಿ ಕೇಳಿದ್ದಾರೆ. ಹೌದಾ? ಆಕ್ಸಿಜನ್. ಆಕ್ಸಿಜನ್ ಅನ್ನ ಏನ್ ಮಾಡ್ತಾವ? ಬಿಡುಗಡೆಯನ್ನ ಮಾಡ್ತಾವ. ಆದ್ರೆ ಪ್ರಶ್ನೆ ಏನು ಕೇಳಿದ್ದಾರೆ? ದ್ಯುತಿ ಸಂಶ್ಲೇಷಣೆ ಅಗತ್ಯವಾದ ಅನಿಲ ಯಾವ್ದು ಅದಕ್ಕೆ ಬೇಕು ಅಂತೇಳಿ ಕೇಳಿದ್ದಾರೆ. ಹಾಗಾದ್ರೆ ಜಲಜನಕ, ಓಜೋನ್ ಮತ್ತು ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಏನ್ ಮಾಡ್ತದ ಅಂತಂದ್ರೆ ಸಸ್ಯ ದ್ಯುತಿ ಸಂಶ್ಲೇಷಣೆ ಅಗತ್ಯವಾದ ಅನಿಲ ಯಾವ್ದಪ್ಪ ಅಂತಂದ್ರೆ ಇಂಗಾಲದ ಡೈಆಕ್ಸೈಡ್. ನಾನು ನಿಮ್ ಚಿತ್ರ ಮುಖಾಂತರ ತೋರಿಸಿದ್ ನೋಡ್ರಿ, ಲೈಟ್ ಎನರ್ಜಿ. ಹೌದಾ? ಸಸ್ಯಗಳ ಆಹಾರ ತಯಾರು ಮಾಡ್ಕೋಬೇಕಾದ್ರೆ ಸೂರ್ಯನ ಕಿರಣಗಳ ಅವಶ್ಯಕತೆ ಇದೆ. ಹೌದಾ? ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ಹೌದಾ, ವಾಟರ್. ಈ ತರ ಏನಾಗ್ಯದಪ್ಪ ಅಂತಂದ್ರೆ ಒಂದು ಸಸ್ಯ ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುತ್ತದ. ಹೌದಾ? ಹಾಗಿದ್ರೆ ಈ ಚಿತ್ರವನ್ನ ನೋಡ್ಕಿಸ್ ಏನ್ ಮಾಡ್ಬೋದು, ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡ್ರಿ. ಒಂದ್ಸಲ ಏನ್ ಮಾಡ್ರಿ, ಸರಿಯಾಗಿ ನೋಡ್ಕೋರಿ ಅಂತ ಹೇಳ್ತಾ ಇದ್ದೀನಿ. ಹಾಗಾದ್ರೆ ನೋಡ್ರಿ, ಓಜೋನ್ ಅಣುಸೂತ್ರ O2 ನಿಮ್ಗೆ ಗೊತ್ತಿರ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್. ಕೆಲವೊಂದ್ ಸಾರಿ ಪ್ರಶ್ನೆಗಳನ್ನ ಕೇಳಿರ್ತಾರ. ಹಾಗಾದ್ರೆ ನಾವು ಮುಂದಿನ ಪ್ರಶ್ನೆ ನೋಡೋಣ. ಓಕೆ, ಆಹಾರವು ಜೀರ್ಣವಾಗಿ ರಕ್ತವನ್ನ ಸೇರುವ ಕ್ರಿಯೆಗೆ ನಾವೇನಂತ ಕರಿತೀವಿ ಅಂತಂದ್ರ ಜೀರ್ಣ ಕ್ರಿಯೆ ಅಂತ ಕರಿತೀವಿ. ವಿಸರ್ಜನೆ ಅಂದ್ರೆ ಏನ ನೋಡ್ರಿ, ಪ್ರಾಣಿಗಳು ತಮಗೆ ಬೇಡವಾದ ಒಂದು ವಿಸರ್ಜನೆ ಅಂತಂದ್ರೆ ಪ್ರಾಣಿಗಳು ತಮ್ಮ ಬೇಡವಾದ ಕಲ್ಮಶಗಳನ್ನ ಹೊರ ಹಾಕುವುದಕ್ಕೆ. ಹೌದಾ? ಉದಾಹರಣೆಗೆ ನಾವು ಚರ್ಮದ ಮುಖಾಂತರ ಏನ್ ಮಾಡ್ತೀವಿ, ನಮ್ಮ ದೇಹದಲ್ಲಿ ಇರ್ತಕ್ಕಂತ ಕಲ್ಮಶವನ್ನ ಹೊರಗಾಕ್ತಿವಿ, ಅದಕ್ಕೆ ನಾವು ವಿಸರ್ಜನೆ ಅಂತ ಕರಿತೀವಿ. ಹೌದಾ? ಹಾಗಿದ್ರೆ ಜೀರ್ಣಕ್ರಿಯೆ ಅಂತಂದ್ರೆ ಏನು? ಆಹಾರವು ಜೀರ್ಣವಾಗಿ ರಕ್ತವನ್ನು ಸೇರುವ ಕ್ರಿಯೆ ಜೀರ್ಣಕ್ರಿಯೆ ಅಂತ ಕರಿತೀವಿ. ಉಸಿರಾಟ ಕ್ರಿಯೆ ಅಂತಂದ್ರೆ ಗೊತ್ತು, ನಾವು ಉಸಿರಾಟವನ್ನ ಮಾಡ್ತೀವಿ. ಉಸಿರಾಟ ಕ್ರಿಯೆ ನಾವು ಏನ್ ಮಾಡ್ತೀವಿ? ಉಸಿರನ್ನ ಒಳಗೆ ತೆಗೆದು ಆಕ್ಸಿಜನ್ ತೆಗೆದುಕೊಳ್ತೀವಿ, ಹೊರಗಡೆ ಬಿಡುವಾಗ ನಾವೇನ್ ಮಾಡ್ತೀವಿ? ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡ್ತೀವಿ. ಇಂಥ ಪ್ರಶ್ನೆಗಳು ಬಹಳ ಸಾರಿ ಏನಾಗ್ತದ, ರಿಪೀಟ್ ಆಗ್ತದ. ಮುಂದೆ ನೋಡ್ರಿ, ಅತಿ ಹೆಚ್ಚು ಸರಾಸರಿ ಜೀವಿತ ಅವಧಿ ಹೊಂದಿರುವ ಜೀವಿ ಯಾವ್ದು ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಹೌದಾ? ಆನೆ ಏನಪ್ಪಾ ಅಂತಂದ್ರೆ 70 ವರ್ಷ. ಹಾಗಾದ್ರೆ ಆಮೆ ಎಷ್ಟ್ರಿ? 150 ವರ್ಷ. ಹದ್ದು ಏನಪ್ಪಾ ಅಂತಂದ್ರೆ 20 ವರ್ಷ. ಮಾನವ ಏನು 70 ರಿಂದ 80 ವರ್ಷ. ಹಾಗಾದ್ರೆ ಅತಿ ಹೆಚ್ಚು ಜೀವಿತಾವಧಿ ಹೊಂದಿರತಕ್ಕಂತ ಈ ಒಂದು ಪ್ರಾಣಿ ಯಾವ್ದಪ್ಪ ಅಂತಂದ್ರೆ ಆಮೆ. ಹೌದಾ? ಎಷ್ಟ್ರಿ? 150 ವರ್ಷ ಬದುಕ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಮಿಶ್ರಾಹಾರಿ ಪ್ರಾಣಿಗೆ ಒಂದು ಉದಾಹರಣೆ ಅಂತ ಕೊಟ್ಟಿದ್ದಾರೆ. ಮೊಲ ಅಂತ ಕೊಟ್ಟಿದ್ದಾರೆ, ಸಸ್ಯಾಹಾರಿ ಆಗ್ಯದ. ಸಿಂಹ ಮಾಂಸಾಹಾರಿ ಆಗ್ಯದ. ಮನುಷ್ಯ ಏನಪ್ಪಾ ಅಂತಂದ್ರೆ ಮಿಶ್ರಾಹಾರಿ ಪ್ರಾಣಿ ಅಂತ ಕರಿತೀವಿ. ಹಾಗಾದ್ರೆ ಮಿಡತೆ ಅನ್ನೋದು ಏನ್ ಮಾಡ್ಬೇಕು, ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಏನ್ ಮಾಡ್ರಿ, ಕಮೆಂಟ್ ಅನ್ನ ಮಾಡ್ರಿ. ಓಕೆ, ಮುಂದಿನ ಪ್ರಶ್ನೆ. ಈ ಕೆಳಗಿನ ಒಂದು ಆಹಾರ ಮಗುವಿನ ಪ್ರಮುಖ ಹಾಗೂ ಸಂಪೂರ್ಣ ಆಹಾರ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಯಾವ್ದು ನೋಡ್ರಿ? ಹಣ್ಣು, ಅನ್ನ, ಮಾಂಸ. ಯಾವ್ದ್ರಿ? ನಮಗ ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ ಯಾವುದು? ಹಾಲು. ನೆಕ್ಸ್ಟ್ ನೋಡ್ರಿ, ಮೊನಚಾದ ತುದಿ ಹೊಂದಿರುವ ಹಲ್ಲು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಹಾಗಾದ್ರೆ ಇಲ್ಲೊಂದು ನಿಮಗೆ ನಾನು ನಕ್ಷೆ ಮುಖಾಂತರ ತಂದಿದ್ದೀನಿ. ಹಲ್ಲಿನ ಪ್ರಕಾರಗಳು, ಸಂಖ್ಯೆ ಮತ್ತು ಕಾರ್ಯ. ನೋಡ್ರಿ, ಬಾಚಿ ಹಲ್ಲುಗಳು ಎಷ್ಟಿದಾವ ಅಂತೇಳಿ ಪ್ರಶ್ನೆ ಕೇಳ್ತಾರ. ಮೋಸ್ಟ್ ಇಂಪಾರ್ಟೆಂಟ್, ಒಂದೊಂದ್ಸಾಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದದ. ಬಾಚಿ ಹಲ್ಲುಗಳು 8 ಇವೆ. ಅದು ಎದಕ್ಕೆ ಉಪಯೋಗ ಅಂತಂದ್ರೆ ಆಹಾರವನ್ನ ಕತ್ತರಿಸಲು. ಹಾಗಾದ್ರೆ ಕೋರೆ ಹಲ್ಲು ಎಷ್ಟಿದಾವ್ರಿ? 4 ಅದಾವ. ಕೋರೆ ಹಲ್ಲು ಎಷ್ಟಿದಾವ? 4 ಅದಾವ. ಆಹಾರವನ್ನ ಸಿಗಿಯಲು. ನೆಕ್ಸ್ಟ್ ದವಡೆ ಹಲ್ಲು ಎಷ್ಟಿದಾವ್ರಿ? 20 ಅದಾವ. ಎದಕ್ಕಪ್ಪ ಅಂತಂದ್ರೆ ಆಹಾರವನ್ನ ಅರಿಯಲು. ಹಾಗಾದ್ರೆ ಮೊನಚಾದ ತುದಿ ಹೊಂದಿರುವ ಹಲ್ಲು ಯಾವ್ದಪ್ಪ ಅಂತಂದ್ರೆ ಅದು ಕೋರೆ ಹಲ್ಲು. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ನೋಡ್ರಿ, ಕೋರೆ ಹಲ್ಲು ಎಷ್ಟಿದಾವ ಅಂತಂದ್ರ ನಮಗ 4 ಕೋರೆ ಹಲ್ಲು ಅದಾವ. ಇವುಗಳನ್ನ ಏನ್ ಮಾಡ್ರಿ, ಸ್ವಲ್ಪ ಪ್ರಾಕ್ಟೀಸ್ ಅನ್ನ ಮಾಡ್ರಿ. ಯಾವ ರೀತಿ ಪ್ರಶ್ನೆಗಳು ಬರ್ತಾವ ಅಂತ ಹೇಳಕ್ಕಾಗಲ್ಲ. ಹಾಗಿದ್ರೆ ಕೆಳಗಿನ ಯಾವುದು ಉತ್ಪನ್ನನ ಕ್ರಿಯೆಗೆ ಒಳಗಾಗುವುದಿಲ್ಲ? ನೋಡ್ರಿ, ಪ್ರಶ್ನೆನ ಯಾಕೆ ಸರಿಯಾಗಿ ಓದ್ಬೇಕಂತಂದ್ರೆ ಕೆಳಗಿನ ಯಾವುದು ಉತ್ಪನ್ನನ ಕ್ರಿಯೆಗೆ ಒಳಗಾಗುವುದಿಲ್ಲ ನಾವು ಓದಿರ್ತೀವಿ ಪುಸ್ತಕದಲ್ಲಿ. ಉತ್ಪನ್ನನ ಕ್ರಿಯೆ ಅಂದ್ರೆ ನಮ್ಗೆ ಬಂದ್ಬಿಡ್ತದ ಕರ್ಪೂರ ಅಥವಾ ಅಯೋಡಿನ್ ಅಂತೇಳಿ ಗೊತ್ತಾಗ್ಬಿಡ್ತದ. ಹೌದಾ? ಅವಾಗ ನಾವೇನ್ ಮಾಡ್ತೀವಿ? ಆಯ್ಕೆ ಒಳಗ ಕರ್ಪೂರ ಅಂತೇಳಿ ಹಾಕ್ಬಿಡ್ತೀವಿ. ಆದ್ರೆ ಒಳಗಾಗುವುದಿಲ್ಲ ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ನಾವು ಅದಕ್ಕೆ ಸ್ಪಷ್ಟವಾಗಿ ಯಾಕೆ ಓದ್ಬೇಕು? ನಮಗ್ ಪ್ರಶ್ನೆಯನ್ನು ನೋಡಿದ್ರೆ ಉತ್ತರನೂ ಗೊತ್ತಾಗ್ಬಿಡ್ತೈತಿ. ಹೌದಾ? ಆದ್ರ ಪ್ರಶ್ನೆ ಯಾವ ರೀತಿ ಕೇಳಿದ್ದಾರೆ ಅಂತೇಳಿ ನಾವೇನ್ ಮಾಡ್ಬೇಕು? ಸ್ಪಷ್ಟವಾಗಿ ಓದ್ಬೇಕು. ನೋಡ್ರಿ, ಒಳಗಾಗುವುದಿಲ್ಲ ಅಂತಂದ್ರೆ ಯಾವ್ದಂತ ಇಲ್ಲಿ ಮಂಜುಗಡ್ಡೆ. ಇದು ನ್ಯಾಪ್ಥಲಿನ್ ಉಂಡೆ ಮತ್ತು ಅಯೋಡಿನ್ ಮತ್ತು ಕರ್ಪೂರ ಇವೇನಪ್ಪಾ ಅಂತಂದ್ರೆ ಉತ್ಪನ್ನನ ಕ್ರಿಯೆಗೆ ಒಳಗಾಗುತ್ತವೆ. ಹಾಗಾದ್ರೆ ನಮ್ಮ ಪ್ರಶ್ನೆಗೆ ಆಯ್ಕೆ ಯಾವ್ದ್ರಿ? ಇಲ್ಲಿ ಮಂಜುಗಡ್ಡೆ ಉತ್ಪನ್ನನ ಕ್ರಿಯೆಗೆ ಒಳಗಾಗುವುದಿಲ್ಲ. ಅದಕ್ಕೆ ನೀವು ಸ್ಪಷ್ಟವಾಗಿ ಒಂದ್ 2-3 ಪ್ರಶ್ನೆ ಈ ರೀತಿ ಕೊಟ್ಬಿಡ್ತದೆ. ಅಲ್ಲೇ ನಮ್ಮ ಮಾರ್ಕ್ಸ್ ಏನಾಗ್ಬಿಡ್ತದ? ಕಡಿಮೆ ಆಗ್ಬಿಡ್ತದ.
ನೋಡ್ರಿ ಇದು 2ನೇ ಸಾರಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇದು ನೀರಿನ ಮೇಲ್ಮುಖ ಬಲ ಯಾವುದಂತೇಳಿ ಪ್ರಶ್ನೆ ಕೊಟ್ಟಾರ. ಹೌದಾ, ಒಂದ್ ಏನ್ ಮಾಡ್ಯಾರ, ಬಾಟಲ್ ಅಲ್ಲಿ ಏನ್ ಮಾಡಿ ನೀರ್ ಹಾಕ್ಯಾರ, ಅದ್ರ ಮ್ಯಾಗ ನಾವ್ ಏನ್ ಮಾಡಿ ಒಂದು ವಸ್ತುವನ್ನ ಇಟ್ಟಿದೀವಿ. ಅವಾಗ ನೀರಿನ ಮೇಲ್ಮುಖ ತಳ್ಳುವ ಬಲ ಇಲ್ಲಿದೆ ನೋಡ್ರಿ. ಹೌದಾ, ನೀರ್ ಏನ್ ಮಾಡ್ತದ, ಆ ವಸ್ತುವನ್ನ ಮೇಲ್ ತಳ್ತಾ ಇದೆ. ಆ ವಸ್ತು ಏನಾಗ್ತಾ ಇದೆ ಅಂತ ಅಂದ್ರೆ ಅದು ಕೆಳಮುಖವಾಗಿ ಹೊರಡ್ತಾ ಇದೆ, ನೀರು ಅದನ್ನ ಮೇಲ್ಮುಖವಾಗಿ ತಳ್ತಾ ಇದೆ. ಹಂಗಾದ್ರೆ ಈ ಒಂದು ಕ್ರಿಯೆಗೆ ಏನಂತ ಕರಿತೀವಿ ಅಂತಂದ್ರ ಪ್ಲವನತೆ ಅಂತೇಳಿ ಕರಿತೀವಿ. ಪ್ಲವನತೆ ಅಂತ ಹೇಳಿ ಹಲವಾರು ಸಾರಿ ಇದು ಏನಾಗಿದೆ ಪ್ರಶ್ನೆ ಬಂದದ. ಹಾಗಾದ್ರೆ ಈ ಕೆಳಗಿನವುಗಳಲ್ಲಿ ಕೃತಕ ಧಾತು ಅಂತ ಕೇಳಿದ್ದಾರೆ. ನೋಡ್ರಿ, ಚಿನ್ನ ನೈಸರ್ಗಿಕವಾಗಿ ಬೆಳ್ಳಿ ಮತ್ತು ಸೋಡಿಯಂ ಸಿಗ್ತದ. ಕೃತಕ ಅಂತಂದ್ರೆ ಏನು, ಪ್ಲೂಟೋನಿಯಂ. ಇದು ನಿಮ್ ಪುಸ್ತಕದಲ್ಲಿ ಇರ್ತಕ್ಕಂತ ಒಂದು ಪ್ರಶ್ನೆ. ಇದು ಪ್ರಶ್ನೆ ಏನಾಗಿದೆ, ರಿಪೀಟ್ ಆಗ್ಯದ. ಹೌದಾ, ಕೃತಕ. ಹೌದಾ, ನಾವು ತಯಾರು ಮಾಡಿರ್ತಕ್ಕಂಥದ್ದು ನೈಸರ್ಗಿಕವಾಗಿ ಅಂತ ನಿಸರ್ಗದಲ್ಲಿ ಸಿಗ್ತಕ್ಕಂಥದಕ್ಕೆ ನಾವೇನಂತ ಕರಿತೀವಿ, ನೈಸರ್ಗಿಕ ಧಾತು ಅಂತ ಹೇಳಿ ಕರಿತೀವಿ. ಕೃತಕ ಅಂತಂದ್ರೆ ನಾವು ತಯಾರು ಮಾಡಿರ್ತಕ್ಕಂಥ ಒಂದು ವಸ್ತುಗಳಿಗೆ ನಾವು ಕೃತಕ ಅಂತ ಹೇಳಿ ಕರಿತೀವಿ. ನೋಡ್ರಿ ನೆಕ್ಸ್ಟ್, ಈ ಒಂದು ಸಸ್ಯವು ಪೊದೆಗೆ ಉದಾಹರಣೆ ಆಗಿದೆ. ಪೊದೆಗೆ ಉದಾಹರಣೆ ಆಗಿದೆ. ಆಲದ ಮರ ಇದೊಂದು ಮರ ಆಗಿದೆ. ದಾಸವಾಳ, ಕೊತ್ತಂಬರಿ ಎಲ್ಲ ಇದೊಂದು ತರಕಾರಿ, ಇದೊಂದು ಹೂವಿನ. ಹಾಗಾದ್ರೆ ಹಿರೇ ಬಳ್ಳಿ ಏನಾಗ್ಯದಪ್ಪ ಅಂತಂದ್ರೆ ಈ ಒಂದು ಪೊದೆಗೆ ಉದಾಹರಣೆ ಆಗ್ಯದ. ಇಂಥವೆಲ್ಲ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಬಂದಿರ್ತಾವ. ಇಲ್ಲಿ ನೋಡ್ರಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಎಲೆಗಳ ಮೂಲಕ ಸಂತಾನೋತ್ಪತ್ತಿ ನಡೆಸುವ ಒಂದು ಸಸ್ಯ ಯಾವುದು ಅಂತೇಳಿ ಪ್ರಶ್ನೆಯನ್ನ ಕೇಳಿದರೆ, ನಾನು ನಿಮ್ ಚಿತ್ರ ಮುಖಾಂತರ ಕೊಟ್ಟಿದ್ದೇನೆ. ಇಲ್ಲಿ ಎಲೆ ಅದ. ಈ ಒಂದು ಎಲೆ ಏನಾಗ್ತದಪ್ಪ ಅಂತಂದ್ರೆ ಕೆಳಗಡೆ ಬಿದ್ದ ತಕ್ಷಣ ಎಲೆಯಲ್ಲಿ ಏನಾಗ್ತದ, ಸಂತಾನೋತ್ಪತ್ತಿ ಸ್ಟಾರ್ಟ್ ಆಗ್ತದ. ಬೀಜ ಇರಲ್ಲ, ಗೊತ್ತಿರ್ಲಿ. ಎಲೆ ಏನಾಗ್ತದ ನೋಡ್ರಿ, ಬೇರೆ ಯಾವ್ದಾದ್ರು ಒಂದು ಎಲೆ ಕೆಳಗೆ ಬಿದ್ರೆ ಏನಾಗ್ತದ, ಅದು ಕೊಳೆತು ಹೋಗಿ ಗೊಬ್ಬರ ಆಗಿಬಿಡ್ತದ. ಆದ್ರೆ ಈ ಒಂದು ಯಾವ ಸಸ್ಯದ ಎಲೆ ಕೆಳಗೆ ಬಿದ್ರೆ ಅದು ಸಂತಾನೋತ್ಪತ್ತಿ ಮಾಡ್ತದ ಅಂದ್ರ ಬ್ರಯೋಫಿಲ್ಮ್ ಸಸ್ಯ. ಗೊತ್ತಿರ್ಲಿ, ಈ ಬ್ರಯೋಫಿಲ್ಮ್ ಸಸ್ಯ ಏನಿದೆ ಎಲೆ ನೋಡ್ರಿ, ಎಲೆ ಒಳಗ ಏನಾಗ್ಯದಪ್ಪ ಅಂತಂದ್ರೆ ಮತ್ತೊಂದು ಎಲೆ ಅಂದ್ರೆ ಮರಗಳಾಗಿ ಸಸ್ಯಗಳಾಗಿ ಸಂತಾನೋತ್ಪತ್ತಿಯನ್ನ ಪಡಿತಾ ಇದೆ. ಅದಕ್ಕೆ ನಾವೇನ್ ಡ್ರಾಸೇರಾ ಇದೇನು ಗೊತ್ತಿಲ್ಲ ನಿಮ್ಗೆ, ಏನು ಡ್ರಾಸೇರಾ ಏನಿದು, ಕೀಟಾಹಾರಿ ಸಸ್ಯ. ಬಿದುರು ಇದು ಹುಲ್ಲಿನ ಜಾತಿಯ ಸಸ್ಯ. ಹಾಗಾದ್ರೆ ಕೋಬ್ರಲಿಲ್ ಇದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಆನ್ಸರ್ ಅನ್ನ ತಿಳಿಸ್ರಿ. ನೆಕ್ಸ್ಟ್ ನೋಡ್ರಿ, ಈ ಜೀವಸತ್ವದ ಕೊರತೆ ಸ್ಕರ್ವಿ ರೋಗ ಬರ್ತದ. ಹಲವಾರು ಬಾರಿ ಏನಾಗಿದೆ, ಈ ಕ್ವಶನ್ಸ್ ರಿಪೀಟ್ ಆಗ್ಯದ. ಸ್ಕರ್ವಿ ರೋಗ ನೋಡ್ರಿ, ವಿಟಾಮಿನ್ ಮ್ಯಾಗ ಕಂಪಲ್ಸರಿ ಏನಾಗ್ತದ, ಒಂದು ಪ್ರಶ್ನೆ ಬರ್ತತಿ. ಹೌದಾ, 4 ಕಂಪಲ್ಸರಿ ನೆನಪಿಟ್ಕೊಬೇಕು. ABCD ಇವುಗಳನ್ನ ಏನ್ ಮಾಡ್ಬೇಕು, ನೀವು ನೆನಪಿನಲ್ಲಿ ಇಟ್ಕೋಬೇಕು. ನೋಡ್ರಿ, ಜೀವಸತ್ವ ಎ ಕೊರತೆಯಿಂದ ಏನ್ ಬರ್ತದ ಅಂತಂದ್ರ ಇರುಳು ಕೂಡುತನ. ಹೌದಾ, ಜೀವಸತ್ವ ಬಿ ದಿಂದ ಬೇರಿ ಬೇರಿ ಯಾವ ರೋಗ ಬರ್ತದ, ಬೇರಿ ಬೇರಿ ರೋಗ ಬರ್ತದ. ಜೀವಸತ್ವ ಸಿ ದಿಂದ ಏನ್ ಬರ್ತದ ಅಂತಂದ್ರೆ ನಮ್ಗೆ ಸ್ಕರ್ವಿ ರೋಗ. ಜೀವಸತ್ವ ಡಿ ದಿಂದ ರಿಕೇಟ್ಸ್ ಯಾವ್ದು ಬರ್ತದ, ರಿಕೇಟ್ಸ್ ಬರ್ತದ. ಈ ರೀತಿ ನಾವ್ ಏನ್ ಮಾಡ್ಬೇಕಂದ್ರ ಪ್ರತಿಯೊಂದು ಆಯ್ಕೆಗಳಿಗೆ ನಾವು ಪ್ರಶ್ನೆಗಳನ್ನ ಜಾಸ್ತಿ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಬೇಕಾದ್ರ ಯಾವ್ದಾದ್ರು ಒಂದು ಪ್ರಶ್ನೆಯನ್ನ ಕೊಟ್ಟಿದ್ರಂದ್ರ ಅದರ ಸುತ್ತಮುತ್ತಲ ಎಲ್ಲಾ ಒಂದು ಆಯ್ಕೆಗಳ ಉತ್ತರಗಳನ್ನ ನಾವ್ ಏನ್ ಮಾಡ್ಬೇಕು, ಹುಡುಕ್ತಾ ಹೋಗ್ಬೇಕು. ಯಾಕಂದ್ರೆ ಇನ್ನೂ ಸಮಯ ನಿಮಗ ಬಹಳಷ್ಟು ಅದ. ಅದಕ್ಕಾಗಿ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಇನ್ನು 2024 ಒಂದು ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ತೀವಿ. ಅದಾದ ನಂತರ ಸೈನಿಕ ಶಾಲೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ತೀವಿ. ಹಾಗಾಗಿ ತಾವೆಲ್ಲರೂ ಪ್ರತಿದಿನ ಕ್ಲಾಸ್ಗಳನ್ನ ನೋಡಿ ಪ್ರತಿ ದಿವಸ ಪ್ರಾಕ್ಟೀಸ್ ಅನ್ನ ಮಾಡ್ರಿ. ನೀವೇನಾದ್ರೂ ಪ್ರತಿದಿನ ನಮ್ಮ ಕ್ಲಾಸ್ಗಳನ್ನ ನೋಡಿ ಪ್ರಾಕ್ಟೀಸ್ ಅನ್ನ ಮಾಡಿದ್ದೇ ಆದ್ರ ನೀವು 100% ಹೇಳ್ತೀನಿ, ನೀವು ಪರೀಕ್ಷೆಯಲ್ಲಿ ಸಕ್ಸಸ್ ಆಗ್ತೀರಾ. ಹಾಗಾದ್ರೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ನಾವು ಇದೇ ಮಾರ್ಚ್ 16/3/2025 ಒಂದು ಪರಿಶ್ರಮ ರಾಜ್ಯ ಮಟ್ಟದ ಒಂದು ಪರೀಕ್ಷೆಯನ್ನ ಹಮ್ಮಿಕೊಂಡಿದ್ವಿ. ಆ ಪರೀಕ್ಷೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಭಾಗವಹಿಸಿ ಬಹುಮಾನವನ್ನ ಗೆಲ್ಲಿ ಅಂತ ಹೇಳ್ತಾ ಇವತ್ತಿನ ದಿವಸ ಈ ಕ್ಲಾಸ್ ಅನ್ನ ನಾನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.